ಒಂದು ಕಾಲದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿದ್ದಂತ ಕಾಸರಗೋಡು ಪ್ರಸ್ತುತ ಸಂಪೂರ್ಣವಾಗಿ ಮಲಯಾಳೀಕರಣಗೊಂಡಿದೆ. ನಾವು ಬಿಟ್ಟಂತ ಜಾಗ ಅವರು ತುಂಬಿದ್ರು, ಸಂಪೂರ್ಣವಾಗಿ ಮಲಯಾಳೀಕರಣ ಆಗೋಯ್ತು. ಕನ್ನಡದ ಯಕ್ಕ ಸಿನಿಮಾ ರಿಲೀಸ್ ಆಗುತ್ತೆ, ಇದು ಬುಕ್ಕಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಶಾಕ್ ಆಗುತ್ತೆ ನಮಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿತ್ತಾ ಅನ್ನುವ ಪ್ರಶ್ನಾರ್ಥಕ ಮೂಡುವಂತಿದೆ ಪ್ರಸ್ತುತ ಕಾಂಜಂಗಾಡು. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಯಕ್ಕ ಸಿನಿಮಾ ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ಪೈಕಿ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲೂ ಕೂಡ ಈ ಸಿನಿಮಾ ಅಬ್ಬರಿಸ್ತಾ ಇದೆ. ಕಾಸರಗೋಡನ್ನ ಕೇರಳ ಅಂತ ಹೇಳಿಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಾಲದ ಅಖಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿತ್ತು ಕಾಸರಗೋಡು. ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕು ಸೆಂಟರ್ ಆಗಿತ್ತು ಕಾಸರಗೋಡು. ಮೈಸೂರು ರಾಜ್ಯ ಉದಯ ಆದಾಗ ಕರ್ನಾಟಕ ಏಕೀಕರಣವಾದಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತುಂಡರಿಸಿ ಒಂದು ಭಾಗವನ್ನ ಕೇರಳಕ್ಕೆ ಹಾಗೆ ಮತ್ತೊಂದು ಭಾಗವನ್ನ ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು. ಅಲ್ಲಿ ತನಕ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದಿದ್ದು ಮದ್ರಾಸ್ ಪ್ರಾಂತ್ಯದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತಾಲೂಕಾಗಿದ್ದಂಥ ಕಾಸರಗೋಡನ್ನ ಕೇರಳಕ್ಕೆ ಸೇರ್ಪಡೆ ಮಾಡಲಾಯಿತು. ಮಿಕ್ಕುಳಿದ 4 ತಾಲೂಕುಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕರ್ನಾಟಕ ಅಂದ್ರೆ ಅಂದಿನ ಮೈಸೂರಿಗೆ ಸೇರ್ಪಡೆ ಮಾಡಲಾಯಿತು. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಒಂದು ಕಾಲದ ತುಳುಮಣ್ಣು, ಒಂದು ಕಾಲದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿದ್ದಂಥ ಕಾಸರಗೋಡು ಪ್ರಸ್ತುತ ಸಂಪೂರ್ಣವಾಗಿ ಮಲಯಾಳೀಕರಣಗೊಂಡಿದೆ. ಒಂದಿಷ್ಟು ಮಂದಿ ಕನ್ನಡದಲ್ಲಿ ಮಾತಾಡ್ತಾರೆ, ಒಂದಿಷ್ಟು ಹಳೆಯ ಕಟ್ಟಡಗಳಲ್ಲಿ, ಹಳೆಯ ದೇವಸ್ಥಾನಗಳಲ್ಲಿ ಕನ್ನಡ ಬೋರ್ಡ್ಗಳನ್ನ ಕಾಣಬಹುದು ಅಷ್ಟೇ. ಮಿಕ್ಕವೆಲ್ಲ ಮಲಯಾಳೀಕರಣಗೊಂಡಿದೆ. ಇಂತಹ ಮಣ್ಣಲ್ಲಿ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಕೂಡ ಆಗ್ತಾ ಇತ್ತು. ಅವಾಗವಾಗ ಒಂದಿಷ್ಟು ಚಿತ್ರಮಂದಿರಗಳು ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾ ಇತ್ತು. ಕೇವಲ ಕಾಸರಗೋಡು ನಗರ ಮಾತ್ರವಲ್ಲ, ಕಾಸರಗೋಡು ಜಿಲ್ಲೆಯಾದ್ಯಂತ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇತ್ತು ಅವಾಗವಾಗ. ಪ್ರಸ್ತುತ ಆ ಯಾವ ಚಿತ್ರಮಂದಿರಗಳು ಕೂಡ ಇಲ್ಲ. ಕಾಸರಗೋಡು ನಗರದಲ್ಲಿ ಒಂದು ಕೃಷ್ಣ ಅನ್ನೋ ಚಿತ್ರಮಂದಿರ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದೆ. ಅದನ್ನು ಹೊರತುಪಡಿಸಿ ಯಾವ ಚಿತ್ರಮಂದಿರಗಳು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ಈ ಕಾಸರಗೋಡಿನ ಮೆಹಬೂಬ ಚಿತ್ರಮಂದಿರದಲ್ಲಿ ದಿನ 3 ಆಟದಲ್ಲಿ ಯಕ್ಕ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಮಧ್ಯಾಹ್ನ 1:30, ರಾತ್ರಿ 7:30 ಹಾಗೆ 10:30 ದಿನ 3 ಆಟಗಳಲ್ಲಿ ಪ್ರದರ್ಶನವನ್ನ ಯಕ್ಕ ಸಿನಿಮಾ ಕಾಣ್ತಾ ಇದೆ. ಆ ಕಾಲದಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇತ್ತು, ಅದೇನು ವಿಶೇಷ ಅಂತ ಅನಿಸ್ತಾ ಇರಲಿಲ್ಲ. ಆದರೆ ಪ್ರಸ್ತುತ ಸಂಪೂರ್ಣವಾಗಿ ಮಲಯಾಳೀಕರಣಗೊಂಡ ಬಳಿಕ ಕೂಡ ಈ ಸಿನಿಮಾ ಅಲ್ಲಿ ರಿಲೀಸ್ ಆಗುತ್ತೆ ಅಂತಾದ್ರೆ ಈ ಬಗ್ಗೆ ನಾವು ಮಾತಾಡಲೇಬೇಕು, ಖುಷಿ ಪಡಲೇಬೇಕು. ಒಂದು ಕಾಲದ ತುಳುವಮ್ಮನ್ನು. ಇನ್ನು ಮೆಹಬೂಬ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಸಮುಚ್ಚಯ. 4-5 ಚಿತ್ರಮಂದಿರಗಳು ಈ ಒಂದು ಕಟ್ಟಡ ಏನಿದೆ ಈಗ ನೀವು ನೋಡ್ತಾ ಇದ್ದೀರಾ, ಈ ಕಟ್ಟಡದಲ್ಲಿ ಇತ್ತು. ಇವಾಗ ಎಲ್ಲ ಒಟ್ಟಿಗೆ ಸೇರಿಸಿ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಅಂತ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇದೆ. ಇರ್ಲಿ, ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ. ಇದು ಕಾಸರಗೋಡ್ನ ಕಥೆಯಾದ್ರೆ ಮತ್ತೊಂದು ಕಾಂಜಂಗಾಡು. ಈ ಹಿಂದೆ ಈ ಕಾಂಜಂಗಾಡಿಗೆ ಕಾಂಚನಗಡ ಅನ್ನೋ ಹೆಸರು ಕೂಡ ಇತ್ತು. ಅದಾದ ಬಳಿಕ ಅದು ಕಾಂಜಂಗಾಡು ಆಯಿತು. ಕೇರಳಕ್ಕೆ ಸೇರ್ಪಡೆಯಾದ ಬಳಿಕವಂತೂ ಸಂಪೂರ್ಣವಾಗಿ ಮಲಯಾಳೀಕರಣಗೊಂಡಿತ್ತು. ಹಿಂದೆ ಇದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿತ್ತಾ ಅನ್ನುವ ಪ್ರಶ್ನಾರ್ಥಕ ಮೂಡುವಂತಿದೆ ಪ್ರಸ್ತುತ ಕಾಂಜಂಗಾಡು. ಕಾಸರಗೋಡಿನಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಸಣ್ಣ ನಗರ ಇದು. ಕಾಸರಗೋಡು ಜಿಲ್ಲೆಯಲ್ಲೇ ಬರುತ್ತೆ. ಈ ಕಾಂಜಂಗಾಡಿನಲ್ಲಿ ಒಂದಿಷ್ಟು ವರ್ಷಗಳ ಹಿಂದೆ ಅಷ್ಟೇ ಕೈಲಾಸ ಅನ್ನೋ ಚಿತ್ರಮಂದಿರ ಇತ್ತು. ಈ ಚಿತ್ರಮಂದಿರದಲ್ಲಿ ಕನ್ನಡ ಸಿನಿಮಾಗಳನ್ನ ಅವಾಗವಾಗ ಪ್ರದರ್ಶನ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಂತೂ ಇಲ್ವೇ ಇಲ್ಲ. ಒಂದಿಷ್ಟು ವರ್ಷಗಳ ಹಿಂದೆ ಈ ಚಿತ್ರಮಂದಿರ ದರಶಾಹಿ ಆಯಿತು. ಒಂದು ಕಾಲದಲ್ಲಿ ಕಾಂಜಂಗಾಡಿನ ಮಣ್ಣಿನಲ್ಲಿ ಕನ್ನಡ ಸಿನಿಮಾಗಳನ್ನ ಪ್ರದರ್ಶನ ಮಾಡಲಾಗ್ತಾ ಇತ್ತು. ಪ್ರಸ್ತುತ ಜನತೆಗೆ ಇಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇತ್ತ ಅಂತ ಶಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕನ್ನಡವೇ ಇಲ್ಲ. ಇಂತಹ ಮಣ್ಣಿನಲ್ಲಿ ಯಕ್ಕ ಸಿನಿಮಾ ರಿಲೀಸ್ ಆಗಿದೆ. ದಿನ 1 ಆಟ. ಇಲ್ಲಿ ದೀಪ್ತಿ ಅನ್ನುವ ಒಂದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಇದೆ. ಇಲ್ಲಿ 5:15ಕ್ಕೆ ಈ ಸಿನಿಮಾದ ಪ್ರದರ್ಶನ ಆಗುತ್ತೆ. ಒಂದಿಷ್ಟು ಟಿಕೆಟ್ ಬುಕ್ಕಿಂಗ್ ಕೂಡ ಆಗಿದೆ. ಇದೇ ಅಚ್ಚರಿ ಮೂಡಿಸಿರೋದು. ಕಾಸರಗೋಡಿನಲ್ಲಿ ಒಂದಿಷ್ಟು ಕನ್ನಡ ಭಾಷಾ ಚಟುವಟಿಕೆಗಳು ನಡೆಯುತ್ತೆ. ಕನ್ನಡ ಬೋರ್ಡ್ಗಳಿವೆ, ಹಳೆಯ ಕಟ್ಟಡ, ಹಳೆಯ ದೇವಸ್ಥಾನಗಳಲ್ಲಿ ಕನ್ನಡವನ್ನು ನಾವು ಕಾಣಬಹುದು. ಆದರೆ ಕಾಂಜಂಗಾಡು ಹಂಗಲ್ಲ, ಸಂಪೂರ್ಣವಾಗಿ ಮಲಯಾಳೀಕರಣಗೊಂಡಿದೆ. ಇಂತಹ ಪ್ರದೇಶದಲ್ಲೂ ಕೂಡ ಕನ್ನಡದ ಯಕ್ಕ ಸಿನಿಮಾ ರಿಲೀಸ್ ಆಗುತ್ತೆ, ಇದು ಬುಕ್ಕಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಒಮ್ಮೆ ಶಾಕ್ ಆಗುತ್ತೆ ನಮಗೆ. ಇಲ್ಲಿಯ ದೀಪ್ತಿ ಅನ್ನುವ ಚಿತ್ರಮಂದಿರದಲ್ಲಿ ಒಂದಿಷ್ಟು ನಮ್ಮವರದ್ದೇ ಸಮಸ್ಯೆ. ಯಾಕಂತಂದ್ರೆ ಹಿಂದೆಲ್ಲ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇತ್ತು. ಅದ್ಯಾಕೆ
ನಿರ್ಮಾಪಕರು ಅಥವಾ ಡಿಸ್ಟ್ರಿಬ್ಯೂಟರ್ಗಳು ಇಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಿ ಹೋಗುತ್ತಿಲ್ಲ. ಅಂದು ಹಠ ಬಿದ್ದು ಇಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ರೆ ಪ್ರಸ್ತುತ ಯಾವುದೋ ಒಂದು ಸೆಂಟರ್ನಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇತ್ತು. ಕನ್ನಡ ಸೆಂಟರ್ ಆಗಿ ಅದು ಗುರುತಿಸಿಕೊಳ್ತಿತ್ತೇನು. ಅಂದು ಕರ್ನಾಟಕಕ್ಕೆ ಸೇರ್ಬೇಕಾಗಿದ್ದಂತಹ ಕಾಸರಗೋಡು ಕೇರಳದ ಪಾಲಾಯಿತು ನಿರ್ಲಕ್ಷ್ಯದಿಂದಾಗಿ. ಅದಾದ ಬಳಿಕ ಫಿಲಂ ಮೇಕರ್ಸ್ಗಳ ನಿರ್ಲಕ್ಷ್ಯದಿಂದಾಗಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಅಲ್ಲಿ ನಿಂತೇ ಹೋಯಿತು. ಒಂದಿಷ್ಟು ಮಂದಿಯೇನೋ ಆವಾಗ ಇವಾಗ ಯಾವಾಗಲೂ ಸಿನಿಮಾವನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದೆ ಬಂದರು. ನಾವು ಬಿಟ್ಟಂತ ಜಾಗ ಅವರು ತುಂಬಿದ್ರು. ಸಂಪೂರ್ಣವಾಗಿ ಮಲಯಾಳೀಕರಣ ಆಗೋಯ್ತು. ಒಂದು ಕಡೆಯಲ್ಲಿ ನಮ್ಮ ಭೂಮಿಯನ್ನ ಕಿತ್ಕೊಂಡ್ರು, ಮತ್ತೊಂದು ಕಡೆಯಲ್ಲಿ ನಮ್ಮ ಭಾಷೆಯನ್ನ ಕತ್ತೊಯ್ಸಿಕಿದ್ರು. ಹೀಗಿದ್ರು ಕೂಡ ಕನ್ನಡ ಸಿನಿಮಾಗಳ ಮೂಲಕ ಅದು ಕನ್ನಡ ನಾಡಾಗಿತ್ತು ಅನ್ನೋದನ್ನ ಜೀವಂತವಾಗಿರಿಸಬಹುದಿತ್ತು. ಆದ್ರೆ ಅದರ ಗೋಜಿಗೆ ನಮ್ಮವರು ಹೋಗ್ಲೇ ಇಲ್ಲ. ಇದು ಖೇದಕರ. ಅಂದರೆ ಇದೀಗ ಇಂಥ ಜಾಗದಲ್ಲೂ ಕೂಡ ಎಕ್ಕ ಸಿನಿಮಾ ರಿಲೀಸ್ ಆಗಿದೆ. ಒಂದಿಷ್ಟು ಪ್ರೇಕ್ಷಕರು ಇಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೈಲಾಸ್ ಚಿತ್ರಮಂದಿರದ ಬಗ್ಗೆ ಆಗಿ ಹೇಳಿದ್ದೆ ನೋಡಿ. ಈಗ ಒಂದು ಫಲಕವನ್ನು ತೋರಿಸ್ತೀನಿ ನೋಡಿ. ಇದು ಚಿತ್ರಮಂದಿರ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಹಾಕಲಾಗಿದ್ದಂಥ ಫಲಕ. ಉದ್ಘಾಟನೆ ಸಮಾರಂಭಕ್ಕೆ ಹಾಕ್ತಾರಲ್ಲ ಕಲ್ಲು, ಅದೇ ನೋಡಿ. 26/8/1951. ಸ್ವಲ್ಪ ಮೇಲೆ ನೋಡಿ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸೌತ್ ಕೆನರಾ, DC ಅವರು ದಕ್ಷಿಣ ಕನ್ನಡದ್ದು. ಅಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಕಾಂಜಂಗಾಡ್ ಕೈಲಾಸ್ ಥಿಯೇಟರ್ ನೋಡಿ. ಅದೇನೇ ಇರಲಿ, ಇಂತಹ ಕಾಂಜಂಗಾಡ್ನಲ್ಲಿ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಪ್ರೇಕ್ಷಕರು ಸಿನಿಮಾವನ್ನು ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಂತೋಷದ ವಿಚಾರ. ಇದೇ ರೀತಿ ಎಕ್ಕ ಸಿನಿಮಾ ಅಬ್ಬರಿಸಿ ಮುಬ್ಬೇರಿಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಒಂದು ಕಾಲದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿದ್ದಂತ ಕಾಸರಗೋಡು ಪ್ರಸ್ತುತ ಸಂಪೂರ್ಣವಾಗಿ ಮಲಯಾಳೀಕರಣಗೊಂಡಿದೆ. ನಾವು ಬಿಟ್ಟಂತ ಜಾಗ ಅವರು ತುಂಬಿದ್ರು. ಸಂಪೂರ್ಣವಾಗಿ ಮಲಯಾಳೀಕರಣ ಆಗೋಯ್ತು. ಕನ್ನಡದ ಎಕ್ಕ ಸಿನಿಮಾ ರಿಲೀಸ್ ಆಗುತ್ತೆ, ಇದು ಬುಕ್ಕಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಶಾಕ್ ಆಗುತ್ತೆ ನಮಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿತ್ತಾ ಅನ್ನುವ ಪ್ರಶ್ನಾರ್ಥಕ ಮೂಡುವಂತಿದೆ ಪ್ರಸ್ತುತ ಕಾಂಜಂಗಾಡ್.